ಊರ ಮಧ್ಯ ಜಂಗಲ್ ಮಧ್ಯೆ ವ್ಲಾಗ್ಸ್ ಮಾಡೋಕ್ಕೆ ಹಿಂಗೆ ಮಾತಾಡೋಕ್ಕೆ ಒಂಥರ ಮುಜುಗರ ಎಸಿಟೇಟ್ ಆಗುತ್ತೆ ಅಂತ ನಾನು ಬೇಡ ಅನ್ಕೊಂಡು ಸುಮ್ಮನೆ ಆಗಿದ್ದೆ. ಆ ಟ್ರಾವೆಲ್ ವ್ಲಾಗ್ಸ್ ಮಾಡೋಕ್ಕೆ ಪ್ಲೀಸ್ ಟ್ರೈ ಮಾಡಿದರೆ ನೆಕ್ಸ್ಟ್ ಇನ್ನೊಂದು ಜಾಗ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಹೋಗ್ತೀನಿ. ಅದಕ್ಕಿಂತ ಮೊದಲು ಪಾದಯಾತ್ರೆ ಹೋಗ್ತೀನಿ, ಅಲ್ಲಿನ ಎಕ್ಸ್ಪೀರಿಯನ್ಸ್ ನಿಮಗೂ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಜೈ ರೈತ. ಎರಡು ಕಾಲಿಗೆ ಕರೆಂಟ್ ಬತ್ತು ಅಂತ ಓಡ್ ಬಂದೆ ನೀರು ಬಿಡೋಕ್ಕೆ. ನೋಡಿದರೆ ನೋಡಿ ಯಾವಾಗಲೂ ಕರೆಂಟ್ ಐತಾನೆ. ಕೊಟ್ಟು 2 ಅವರ್ ಆಗಿಲ್ಲ, ಅಲ್ಲಿ 4 ಸಲ ತೆಗ್ದಾನೆ. ತೆಗೆದು ಕೊಟ್ಟು ಯಾವನಾರು ಬಾವಿ ಸುಟ್ಟೋಲಿ ಡಿ ಸಿ ಸುಟ್ಟೋಲಿ ಅಂತ ಕಳ್ಳ ಕೊಡ್ತಾರೆ. ನೆನ್ಕೊಂಡು ನೀರು ಹೋಯ್ತಾ ಇರ್ತವೆ. ಅವ್ನು ಕೈ ಬೀರೋ ಕರೆಂಟ್ ತೆಗೆದು ಬಿಡ್ತಾರೆ. ಅವು ಮತ್ತೆ ಇಲ್ಲಿಂದ ನೆನ್ಕೊಂಡು ಇನ್ನೊಂದು ಮರ ನೆನೆಯೋದಕ್ಕೆ ಮತ್ತೆ ಇನ್ನೊಂದ್ಸಲ ಕರೆಂಟ್ ಆಯ್ತಾನೆ. ಅದು ನೆನೆಯೋದು ಇನ್ನೊಂದು ಬರೀ ಒಂದೇ ಸಸಿ ನೆನೆಯೋದು. ಇನ್ನೇನು ನೀರು ತುಂಬ್ಕೊತವೆ ಮರಗಳು. ಹಾಂ ಕೇಬಲ್ ಸುಟ್ಟೋದ್ರೆ ಬಾವಿ ಸುಟ್ಟೋದ್ರೆ ಇವ್ರು ಅಪ್ಪ ತಂದು ಕೊಡ್ತಾನೆ ದುಡ್ಡ ಬಡ್ಡಿ ಮಕ್ಕಳು. ಲಾಸ್ಟ್ ನೀರು ಬಂದು ಹಿಂಗೋಗಿ ನೋಡಿ ಎಲ್ಲ ನೋಡಿ ಝೂಮ್ ಮಾಡ್ತೀನಿ. ನೀರು ಕುಡ್ಕೊಂಡು ಅಲ್ಲಿ ನೀರು ಕುಡ್ಕೊಂಡು ಈಗ ಮತ್ತೆ ಲಾಸ್ಟ್ ಹೋಗಿ ಇನ್ನೂ ಬಂದಿಲ್ಲ ನೀರು. ಇಷ್ಟೆಲ್ಲ ನೆನ್ಕೊಂಡು ಬರೋಕ್ಕೆ ಅರ್ಧ ಗಂಟೆ ಇಲ್ಲ ಮುಗಿದೋಯ್ತದೆ. ಇನ್ನೇನು ಬಿಡೋದು ಇಂಥ ದೇಶ ಬರ್ತೀವಿ ನಾವು. ಬುದ್ಧಿ ತೆಗೆಸ್ಬಿಟ್ಟು ಮನೇಲಿ ಮೊಬೈಲ್ ನೋಡ್ಕೊಂಡು ಟಿವಿ ನೋಡ್ಕೊಂಡು ಫಿಲ್ಮ್ ಮಾಡ್ಕೊಂಡು ಕುಂದ್ಕೋಬೇಕು. ನಾವು ಈ ಥರ ಜೆಟ್ ಮಾಡಿಸ್ಬಿಡ್ಬೇಕು. ಅವ್ನು ನೋಡು ಅವ್ರು ಯಾರು ಬಂದು ನೀರು ಬಿಟ್ಟಿಲ್ಲ. ಬಾವಿ ಅದ್ರ ಪಡಿ ಆಟ ಇರ್ತದೆ ಬರ್ತದೆ. ನಾವು ಬಿಸಿಲಲ್ಲಿ ನೀರು ಬಿಟ್ಟು ಕಪ್ಪುಗಾಗೋಯ್ತಾ ಕೂತಿದ್ದೀವಿ. ನೀರು ಮಾತ್ರ ಬೆಳ್ಳು ಕಾಣುತ್ತೆ. ಅದೇ ನಾವು ಕಪ್ಪುಗಾಗೋಯ್ತಾ ಇದ್ದೀವಿ. ಈ ಬಿಸಿಲು ನೋಡಿದ್ರೆ ನಮ್ಮಂಥವ್ರು ಸುಡೋಕ್ಕೆ ಐತೆ ಅನಿಸುತ್ತೆ. ಹಾಂ ಅಯ್ಯೋ ನಮ್ಮ ಕರ್ಮವೇ. ನೋಡಿ ಇದು ಬೇರೆಯವ್ರ ತೋಟದ ತೆಂಗಿನ ಮರ ಹೆಂಗೆ ಹಳಿ ಕಚ್ಚೈತೆ ಅಂತ. ಗುದ್ಲಿ ತೆಗ್ದು ಹಾಕ್ಯಕ್ಕಲ್ಲ ಬಂದು ಮರಕ್ಕೆ ಗುಣಿ ಮಾಡಿ ನೀರು ಬಿಡಕ್ಕಲ್ಲ. ಈ ಥರ ಜಸ್ಟ್ ಇಷ್ಟ ಮಾಡಿ ಫುಲ್ ಆರಾಮಾಗಿ ಹೋಗಿ ಮನೇಲಿ ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡು ಆರಾಮಾಗಿ ಅವ್ರೆ. ಆದರೆ ಹೆಂಗೆ ಹಳಿ ಕಚ್ಚೈತೆ ನೋಡಿ. ಹಂಗೆ ನಮ್ಮ ಮರ ತೋರಿಸ್ತೀನಿ ನೋಡಿ. ಹಿಂಗೆ ನೋಡಿದ್ರಾ ನಾನು ನೋಡಿ ಹಿಂಗೆ ಗುದ್ಲಿ ತಗೊಂಡು ಗುಣಿ ಮಾಡಿ ಅಗದು ಯಾವಾಗಲೂ ನೀರು ಬಿಡ್ತೀನಿ. ನೋಡಿದರೆ ಹಿಂಗೆ ಹಳಿ ಕಚ್ಚವೆ. ಇನ್ನೊಂದು ಮರ ತೋರಿಸ್ತೀನಿ ನೋಡಿ, ಅವು ಹಂಗೆ. ಇನ್ನೊಂದು ಮರ ತೋರಿಸ್ತೀನಿ ನೋಡಿ, ಅದು ಹಂಗೆ. ಯಾವ ಕರೆಕ್ಟಾಗಿ ಹಳಿನೇ ಕಚ್ಚಕ್ಕಲ್ಲ. ಹಿಂಗೆ ಗುದ್ಲಿ ಮಾಡಿ ನೀರು ಬಿಟ್ರೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಎಲ್ಲ ಸಿಗುತ್ತೆ. ಕೆಲಸ ಕಷ್ಟನೇ ಪಡಬೇಕು ಅನ್ನೋದು ಸುಳ್ಳು. ರೈತರಿಗೆ ಅದರದ್ದೇ ಆದಂಥ ಅವ್ರು ಮಾಡಿರೋದು ಏನು ತಪ್ಪಿಲ್ಲ. ಅವ್ರಿಗೆ ಹೆಂಗೆ ಬೇಕಂಗೆ ಮಾಡ್ಕೊಂಡ್ರೆ ದುಡ್ಡು ಐತೆ ಅದಕ್ಕೆ ಹಂಗೆ ಮಾಡ್ಕೊಂಡ್ರೆ ಅಂತ ದುಡ್ಡಿಲ್ಲ. ಅದಕ್ಕೋಸ್ಕರ ಹಿಂಗೆ ಬಿಡ್ತಾಯಿದ್ವಿ. ಲೆಕ್ಕವಾಗಿ ಈ ಥರ ಬಿಡ್ದು ಹೋದ್ರು ಕಾಯಿ ಚೆನ್ನಾಗಿ ಕಚ್ತವೆ. ಡ್ರಿಪ್ ಪೈಪು ಅಥವಾ ಸ್ಪ್ರಿಂಕ್ಲರು ಮಾಡಿದರೆ ಅದು ಎಷ್ಟು ಬೇರೆ ಎಷ್ಟು ಬೇಕು ಅಷ್ಟು ಮಾತ್ರ ನೀರು ಇರ್ಕತೈತೆ. ಇನ್ನು ಉಳಿದಿದ್ದು ಮತ್ತೆ ಕರೆಂಟ್ ತೆಗ್ದಾನೆ. KEB ಕರೆಕ್ಟಾಗಿ ಹೆಸರಿಟ್ಟಾರೆ, KEB ಅಲ್ವಾ? ಅಯ್ಯೋ ಲೋಡ್ ನೀರಿದು ಆ ಥರ ಸ್ಪ್ರಿಂಕ್ಲರ್ ಮಾಡಿಸಿ ಜೆಟ್ ಹಾಕ್ಸಿರಿ ಏನು ಲಾಭ ಅಂದರೆ ಫುಲ್ಲು ಬರೀ 1 ಗಂಟೆ ಕರೆಂಟ್ ಕೊಡಲಿ ಫುಲ್ಲು ಎಲ್ಲ ತನೂ ಬರೀ 3 ಇಂಚು ನೆನಿಲಿ ಎಲ್ಲ ತನೂ ನೆನೀತಿ. ಆ 3 ಇಂಚಲ್ಲೂ ಬೇರೆ ಇರ್ತವೆ. ಅದರಿಂದ ಚೆನ್ನಾಗಿ ಎಲ್ಲ ತನೂ ಒಳ್ಳೆ ಶೀತ ಇರುತ್ತಲ್ಲ ಅದು ಕಾಯಿ ಬಿಡ್ತವೆ. ಈ ಹಿಂಗಾಶ್ ನೀರು ಬಿಡೋದೇನು ಅಂದರೆ ಬರೀ 3 ಸಸಿ ನಿಂದು ಅಷ್ಟೇ. 1 2 4 ಸಸಿ 1 ಮರ ಅರ್ಧ ನೆನೆಸಿದ್ದೀನಿ. ಇದರಿಂದ ಇನ್ನೂ 4 ಮರ ಉಳ್ಕೊಂಡವೆ. ಅದೇ ಜೆಟ್ ಮಾಡಿಸಿದ್ರೆ ನೋಡಿ ಇಲ್ಲೆಲ್ಲ ನೆನೆಯೋದು. ಈ ಸೀಮೆ ಕಡ್ಡಿ ಹುಲ್ಲು ಎಲ್ಲ ಚೆನ್ನಾಗಿ ಬರೋದು. ದನಿಗೆ ಇನ್ನೂ ಮೇವಾಗೋದು. ಈ ಥರ ಕಲ್ಲಿದ್ದರೆ ಕುರಿಗಳಿದ್ದು ಆಡುಗಳಿದ್ದು ದನಗಳಿದ್ರೆ ಈ ಥರ ಹೊಲಮಳಕ್ಕೆ ಬದಿ ಮೇಕೆ ಕಟ್ಕೊಂಡು ಎಲ್ಲಿ ನೆಳ್ಳೈತೆ ಮರದ್ದು ಅಲ್ಲಿ ಉಳ್ಕೊಂಡು ಆರಾಮಾಗಿ ಕುಂತ್ಕೊಳ್ಳೋರು. ಯಾವ್ದಾರು ಟಗರು ಮರಿ ಇದ್ದರೆ ಟಗರು ಮರಿ ಆಡಿಸ್ಕೊಂಡು ಗುದ್ದಿಸ್ಕೊಂಡು ಒಂಥರ ಚೆನ್ನಾಗಿತ್ತು. ನಾನು ಆ ಲೈಫ್ ಎಂಜಾಯ್ ಮಾಡಿದೆ. ನಮ್ಮ ಅವ್ವ ಇರತ್ತಕ್ಕ ತುಂಬ ಖುಷಿ ಆಯ್ತು ನೋಡಿದೆ. ಎಲ್ರಿಗೂ ಒಂದಲ್ಲ ಒಂದೇ ಸಂಸೆ ಅನಿಸುತ್ತೆ. ಈ ರೈತರ ಕೆಲಸ ಯಾವನಿಗೆ ಬೇಕು ಯಪ್ಪ, ಯಾವಾಗಲೂ ತೋಟನೇ ಸಾಯ್ಬೇಕು, ಬಿಸಿಲಲ್ಲಿ ಸಾಯ್ಬೇಕು, ದನ ಕಟ್ಟಬೇಕು, ಸುಸ್ತೆದ್ದು ಹೋಯ್ತತೆ ಅಂತ ನನಗೆ ಒಂದು ಸಲನೂ ಹಂಗೆ ಅನಿಸಿಲ್ಲ. ಯಾಕಂದರೆ ರೈತರಿಗೆ ತುಂಬ ಸುಲಭ ಆಗೋ ಥರ ತುಂಬಾ ಇಂಜಿನಿಯರ್ಗಳಾಗ್ಬೋದು ಸರ್ಕಾರದವರಾಗ್ಬೋದು ಚೆನ್ನಾಗಿ ಸೌಲಭ್ಯ ಮಾಡಿಕೊಟ್ಟಾರೆ. ಹಿಂಗೆ ಗುದ್ಲಿಲಿ ತಗೊಂಡು ಅಗದು ನೀರು ಬಿಡ್ತಾರೆ ಅಂತ ಡ್ರಿಪ್ ಮಾಡಿಕೊಟ್ರು. 10 ಸಾಲದು ಅಂತ ಜೆಟ್ ಮಾಡಿಕೊಟ್ರು. ಆ ಜೆಟ್ಟೆಲ್ಲ ದುಡ್ಡಿದ್ರೆ ಆಗಿಸ್ಕೊಂಡು ಆರಾಮಾಗಿ ನೀರು ಬಿಡ್ಬೋದು. ಈ ಥರ ಕೆತ್ತಿ ನೀರು ಬಿಡೋ ಅವಶ್ಯಕತೆ ಇಲ್ಲ. ಏನಾದರೂ ಬೆಳೆ ಬೆಳಿತೀನಿ ಅಂದರೆ ಒಂದು ಪರ್ಸ್ನಲ್ ಟಿ ಸಿ ಕುಣಿಸ್ಕೋಬೋದು. ಅದು 1 ಲಕ್ಷ ಪರ್ಸ್ನಲ್ ಟಿ ಸಿ ಕುಣಿಸ್ಕೊಂಡು ದಿನ ನೀರು ಬಿಡ್ಬೋದು. ಅದು ಏನು ತೊಂದರೆ ಏನಿಲ್ಲ. ಈಗ 1 ಲಕ್ಷ ಇಲ್ದಂಗೆ ಯಾರೂ ದುಡಿಮೆ ಮಾಡ್ದಂಗಂತೂ ಇಲ್ಲ. ಮೊದಲೆಲ್ಲ ದನಿನಲ್ಲಿ ಉಕ್ಕೆ ಹೊಡೆಯೋರು, ಟ್ಯಾಕ್ಟರ್ ಮಾಡಿಕೊಟ್ರು. ಟ್ಯಾಕ್ಟರ್ ಸಾಲದು ಅಂತ ಕೃಷಿ ಇಲಾಖೆಯಿಂದ ಒಂದು ಯಂತ್ರ ಕಂಡುಕೊಟ್ಟಾರೆ. ಅದರಿಂದ ಉಕ್ಕೆ ಹೊಡಿಬೋದು. ಜೋಳ ಹಾಕಿದರೆ ಸಾಲು ಹೊಡಿಯೋಕ್ಕೂ ಸಹ ಒಂದು ಯಂತ್ರ ಐತೆ. ಇಷ್ಟೆಲ್ಲ ಸೌಲಭ್ಯಗಳಿದ್ದಾಗ ನಾವು ಊರಲ್ಲಿದ್ದು ತೋಟನ ಇಂಪ್ರೂವ್ ಮಾಡ್ಕೊಳ್ಳಲ್ಲ ಅಂದರೆ ಏನು ಹೇಳೋದು ಮಾಡ್ಕೋಬೇಕು. ಈಗ ಎಲ್ಲಿ ನೀರು ಬಿಡ್ತಾ ಇದ್ದೀನಿ ಅಲ್ಲಿಂದ ಬರೀ 2 ದಾಪ ಹಾಕಿದೆ. ಬಾಳೆ ನೆಟ್ಟಿದೆ ನೋಡಿ. 100 ಗಿಡ ಬಾಳೆ ನೆಟ್ಟಿದೆ. 20 ಗುಂಟೆ ಅಥವಾ 30 ಗುಂಟೆ ಐತಿಷ್ಟು. ಇಷ್ಟಕ್ಕೆ ಬರೀ 2,000 ರೂಪಾಯಿ ಖರ್ಚು ಮಾಡಿ ಅಷ್ಟೇ. ಬಾಳೆ ನೆಡಕ್ಕೆ ಗುಂಡಿ ತೆಗೆದಾಗಿ ಚೆನ್ನಾಗಿ ನೀರು ಬಿಟ್ಟು ಚೆನ್ನಾಗಿ ಬಂದು ಅದನ್ನ ಕೂದ್ಬಿಟ್ಟು ಏನೇನು ನಾನೇ ತಪ್ಪು ಮಾಡ್ಕೊಂಡೆ. ಅದರಿಂದ ಚೆನ್ನಾಗಿ ಬರುತ್ತೆ. ಹಂಗಂತ ಹಿಂಗೆ ಬಿಡೋಕ್ಕಾಗುತ್ತಾ? ಮಳೆಗಾಲಕ್ಕೆ ಸರಿ ಮಾಡಬೇಕು. ಕೈ ಎತ್ತಕ್ಕಲ್ಲ ಅಂತ ಸುಮ್ಮನೆ ಏನು ಬರಲ್ಲ. ಈಗ ಬಾಳೆಗಳೆಲ್ಲ ಕಿತ್ಬಿಟ್ಟು ರೋಡ್ ಹೊಡಿಸಿ ದೊಡ್ಡ ಹಾಕಿಬಿಟ್ಟು ಕ್ಲೀನಾಗಿ ಇಟ್ಬಿಟ್ರೆ ಮತ್ತೆ ಇನ್ನೊಂದು ವರ್ಷಕ್ಕೆ ಹಣ್ಣೆ ಬಿಟ್ಬಿಡ್ತವೆ. ನನಗಂತೂ ಒಳ್ಳೆ ಲೈಫ್ ಚೆನ್ನಾಗಿ ಆರಾಮ ನೀರು ಬಿಟ್ಕೊಂಡು ದನ ಕಟ್ಕೊಂಡು ಬೇಕಾದಾಗ ಮೊಬೈಲ್ ನೋಡ್ಕೊಂಡು ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡು ಫುಲ್ ಆರಾಮ್. ಜಮೀನಿದ್ದರಿಗೆ ಭಾರಿ ಕಷ್ಟ. ಬರೀ ಜಮೀನು ಇದ್ದರೆ ಮಾತ್ರ ಅನಿಸುತ್ತೆ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ 1 ವಾರ ಆಯಿತು. 23 ಜನ ಸಬ್ಸ್ಕ್ರೈಬರ್ಸು, 140 ಜನ ವ್ಯೂವರ್ಸು. ಬರೀ 2 ವೀಡಿಯೋ ಬಿಟ್ಟಿದ್ದೀನಿ. ಇದು 3ನೇ ವೀಡಿಯೋ ಅಲ್ಲ 4ನೇ ವೀಡಿಯೋ. 3ನೇ ವೀಡಿಯೋ ಫ್ಲಿಪ್ಕಾರ್ಟಲ್ಲಿ ಸೆಲ್ಫಿ ಸ್ಟಿಕ್ ಆರ್ಡರ್ ಮಾಡಿದ್ದೆ. ಅದೊಂದು ಸಣ್ಣ ವೀಡಿಯೋ ಮಾಡಿದ್ದೀನಿ. ಬಟ್ ಕರೆಕ್ಟಾಗಿ 4ನೇ ವೀಡಿಯೋ. ಊರ ಮಧ್ಯ ಜಂಗಳ ಮಧ್ಯೆ ವ್ಲಾಗ್ಸ್ ಮಾಡೋಕ್ಕೆ ಹಿಂಗೆ ಮಾತಾಡೋಕ್ಕೆ
ಒಂಥರ ಮುಜುಗರ ಎಸಿಟೇಟ್ ಆಗುತ್ತೆ ಅಂತವ ನಾನು ಬೇಡ ಅನ್ಕೊಂಡು ಸುಮ್ಮನಾಗಿದ್ದೆ. ಆದ್ರೂ ನೋಡೋಣ, ಟ್ರೈ ಮಾಡೋಣ ಅಂತ ತೋಡ್ತಾ ಏನೇನು ತಲೆಗೆ ಬಂದರೂ ಅದು ಹೇಳ್ಬೋದಾ ಇಲ್ವಾ ಅಂತ ಯೋಚನೆ ಮಾಡಿ ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡೋಣ, ಇದೇ ಪ್ರಯತ್ನ, ನಂಬಿಕೆ. ಇನ್ನು ಇದೇ ಥರ ಮಾಡ್ತೀನಿ ನೋಡಿ, ಅಥವಾ ನೋಡ್ತೀನಿ ನನ್ನ ಕೈಲಿ ಆಗುತ್ತೋ ಇಲ್ವಾ. ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದು ಆ ಉದ್ದೇಶಕ್ಕೋಸ್ಕರನೇ ಸ್ಟಾರ್ಟ್ ಮಾಡಿರೋದು, ಬರೀ ವ್ಲಾಗ್ಸು ಆ್ಯಂಡ್ ಟ್ರಾವೆಲ್ ವ್ಲಾಗ್ಸ್ ಮಾಡೋಕ್ಕೆ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಕೊಡಿ. ನೀವು ಲೈಕು ಸಬ್ಸ್ಕ್ರೈಬ್ ಮಾಡಿದರೆ ನೆಕ್ಸ್ಟ್ ಇನ್ನೊಂದು ಜಾಕ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಹೋಗ್ತೀನಿ. ಅದಕ್ಕಿಂತ ಮೊದಲು ಪಾದಯಾತ್ರೆ ಹೋಗ್ತೀನಿ, ಅಲ್ಲಿನ ಎಕ್ಸ್ಪೀರಿಯನ್ಸ್ ನಿಮಗೂ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಜೈ ರೈತ. ನೋಡಿ, ರೈತರು ಗುದ್ಲಿ ಕೆಲಸ ಮಾಡ್ತಿದ್ರೆ ಈ ಥರ ಉದ್ದ ಉಗುರು ಬಿಟ್ರೆ ಇರೋಕ್ಕೆ ಇಲ್ಲ ಅಂತದೆ. ನೋಡಿ, ಎಷ್ಟು ದಿವಸದಿಂದ ಬಿಟ್ಟಿದ್ದೆ ಉದ್ದ ಆಗೋಕ್ಕೆ. ಮಾರ್ಸಲಿ ಮುರಿದು ಹೋಯ್ತಾ ಇರ್ತವೆ. ತೋಟ ಕೆಲಸ ಮಾಡೋರಿಗೆ ಈ ಥರ ಉಗುರು ಉಳಿಸ್ಕೊಳ್ಳೋದು ಭಾರಿ ಕಷ್ಟ. ಆದರೂ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ. ಏನೊಂದು 4,000-5,000 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ. ಈ ಥರ ಪೈಪ್ ಹೊತ್ಕೊಂಡು ಸಂದು ತಿರ್ಗೋ ಥರ ಮಾಡ್ಕೋಬೇಡಿ. ರೈತರು ಅಪ್ಡೇಟ್ ಆಗಬೇಕು, ಟೆಕ್ನಾಲಜಿನ ಯೂಸ್ ಮಾಡ್ಕೋಬೇಕು. ಅದರಿಂದ ಸ್ವಲ್ಪ ಬಂಡವಾಳ ಹಾಕಿ ಸ್ಪ್ರಿಂಕ್ಲರ್ ಅದು ಜೆಟ್ ಹಾಕ್ಸಿ. ಜೆಟ್ಟು ಅಂದರೆ ನಾನು ಹೊತ್ಕೊಂಡು ಹೋಗ್ತಾ ಇದ್ದೀನಲ್ಲ, ಅವಲ್ಲ ತೋರಿಸ್ತೀನಿ ನೋಡಿ. ಅದು ತೋರಿಸ್ತೀನಿ ಇನ್ನಲ್ಲ. ಇದೆ ನೋಡಿ, ಇದು 12 HP ಮೋಟ್ರಿಗೆ ಇವರು ಈ ಥರ ಜೆಟ್ ಹಾಕಿಸ್ಕೊಂಡಿರೋದು. ಆಲ್ಮೋಸ್ಟ್ 2 ಎಕರೆ ಐತೆ, 2 ಸೀಳಿದು. ಒಂದು ಸೀಳು 1 ಎಕರೆ ಐತೆ. ಇದಕ್ಕೆಲ್ಲ ನೀರು ಬಿಡೋಕ್ಕಾಯ್ತಿತ್ತ ಪೈಪ ಇದ್ದರೆ. ಅದಕ್ಕೋಸ್ಕರ ಈ ಥರ ಮಾಡಿಸಿದ್ರೆ ಬರೀ ಒಂದೇ ದಿನ ನೀರು ಬಿಡೋದು ಅವರು, ಜಾಸ್ತಿನೂ ಬಿಡೋಲ್ಲ. ಒಂದೇ ಗಳಿಗೆ ನೆಂದೋಯ್ತತೆ. ನೋಡಿ ಹೆಂಗೆ ಜೋಳ ಹುಟ್ಟೈತೆ, ಅದೇ ಜೋಳ. ಈ ಥರ ಅಲ್ಲಿದ್ದ ಕೆಲಸ ಮುಗೀತು. ಈಗ ಇನ್ನೊಂತ ನೀರು ಬಿಡ್ಬೇಕು ನೋಡಿ. ಫುಲ್ಲು ಜೋಳ ಕೊಯ್ಬಿಡುತ್ತೆ. ಇಲ್ಲಿಗೆ ನನ್ನ ಕೆಲಸ ಮುಗೀತು. ಧನ್ಯವಾದಗಳು. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.